ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಟಾಕ್ಸಿಕ್ ಟೀಸರ್ ರಿಲೀಸ್ ಆಗಿ ಎಲ್ಲೆಡೆ ಧೂಳೆಬ್ಬಿಸಿದೆ. ಎಲ್ಲಿ ನೋಡಿದ್ರೂ ಈಗ ಬರೀ ಟಾಕ್ಸಿಕ್ ಬಗ್ಗೆನೇ ಮಾತು. ಅಷ್ಟರ ಮಟ್ಟಿಗೆ ಜನರ ಮನಸ್ಸನ್ನ ಮೋಡಿ ಮಾಡಿಬಿಟ್ಟಿದ್ದಾರೆ ರಾಕಿ ಭಾಯ್. ಟೀಸರ್ ರಿಲೀಸ್ ಆದ ಕೆಲವೇ ಕ್ಷಣಗಳಲ್ಲಿ ವ್ಯೂಸ್ ಮಿಲಿಯನ್ ಗಟ್ಟಲೆ ದಾಟಿದೆ. ಅಷ್ಟೇ ಅಲ್ಲದೆ ಟೀಸರ್ ನೋಡಿದ ಬಳಿಕ ಎಲ್ಲಾ ಕಡೆಗಳಿಂದ ಯಶ್ ಸಿನಿಮಾಗೆ ಮೆಚ್ಚುಗೆಯ ಸುರಿಮಳೆಯೇ ಹರಿದು ಬರುತ್ತಿದೆ. ಟಾಕ್ಸಿಕ್ ಟೀಸರ್ ಕಂಡು ಇದೀಗ ಸ್ಯಾಂಡಲ್ವುಡ್ ಡಿವೈನ್ ಸ್ಟಾರ್ ಫುಲ್ ಫಿದಾ ಆಗಿದ್ದಾರೆ. ಟೀಸರ್ ಕಂಡು ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಸರ್ ಹಂಚಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಎಸ್ ಸಿನಿಮಾದ ಟಾಕ್ಸಿಕ್ ಟೀಸರ್ ಕಂಡು ಎಲ್ಲರೂ ಹಾಡಿ ಹೊಗಳಿದ್ದಾರೆ. ನಮ್ಮ ಕನ್ನಡದ ನಿರ್ದೇಶಕ ಯೋಗರಾಜ್ ಭಟ್ ಅವರು ಕೂಡ ಟಾಕ್ಸಿಕ್ ಟೀಸರ್ ಕಂಡು ಫುಲ್ ಫಿದಾ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಟೀಸರ್ ಬಗ್ಗೆ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ಸಾಲುಗಳನ್ನ ಬರೆದುಕೊಂಡಿದ್ದಾರೆ. ಇದೊಂದು ಅಸಾಧಾರಣ ಹೆಜ್ಜೆ. ನಮ್ಮೂರ ಹೆಮ್ಮೆಯ ನಟನ ಅಭೂತಪೂರ್ವ ಸಾಹಸಮಯ ಜಾಗತಿಕ ಜರ್ನಿ. ಚಿತ್ರದ ತುಣುಕಿನಲ್ಲೇ ಎಲ್ಲರೂ ತಿರುಗಿ ನೋಡುವಂತೆ ಮಾಡಿದ ಇಡೀ ಚಿತ್ರರಂಗಕ್ಕೆ ಅಭಿನಂದನೆಗಳು ಎಂದು ನಿರ್ದೇಶಕ ಯೋಗರಾಜ್ ಭಟ್ ಬರೆದುಕೊಂಡಿದ್ದಾರೆ. ನಟಿ ರುಕ್ಮಿಣಿ ವಸಂತ್ ಅವರಿಗೆ ದೊಡ್ಡ ಅಭಿಮಾನಿ ಬಳಗ ಇದೆ. ಸಪ್ತಸಾಗರದಾಚೆಯಲ್ಲೋ, ಕಾಂತಾರ ಚಾಪ್ಟರ್ 1 ಸಿನಿಮಾಗಳಲ್ಲಿ ಅವರು ಗಮನಾರ್ಹವಾಗಿ ನಟಿಸಿದ್ದಾರೆ. ಈಗ ಅವರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಸಿಗುತ್ತಿವೆ. ಟಾಕ್ಸಿಕ್ ಸಿನಿಮಾದಲ್ಲಿ ಕೂಡ ರುಕ್ಮಿಣಿ ವಸಂತ್ ಅವರು ಅಭಿನಯಿಸಿದ್ದು ಅವರ ಅಭಿಮಾನಿಗಳಿಗೆ ಭಾರಿ ನಿರೀಕ್ಷೆ ಇದೆ. ಆದರೆ ಟಾಕ್ಸಿಕ್ ಟೀಸರ್ ನೋಡಿದ ಮೇಲೆ ಕೆಲವರಿಗೆ ಆತಂಕ ಕಾಡಲು ಶುರುವಾಗಿದೆ. ಅದಕ್ಕೆ ಕಾರಣ ಆಗಿರುವುದು ಒಂದು ಬೋಲ್ಡ್ ಸೀನ್. ಯಶ್ ಅವರು ಈವರೆಗೆ ಮಾಡಿದ ಸಿನಿಮಾಗಳೇ ಬೇರೆ, ಈಗ ಮಾಡಿರುವ ಟಾಕ್ಸಿಕ್ ಚಿತ್ರವೇ ಬೇರೆ. ಇದೇ ಮೊದಲ ಬಾರಿಗೆ ಅವರು ಸಖತ್ ಬೋಲ್ಡ್ ಆದಂತಹ ಕಥೆಯಿರುವ ಸಿನಿಮಾದಲ್ಲಿ ನಟಿಸಿದ್ದಾರೆ. ಅವರ ಪಾತ್ರ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿದೆ. ಟಾಕ್ಸಿಕ್ ಟೀಸರ್ ನಲ್ಲಿ ಒಂದು ಹಸಿಬಿಸಿ ದೃಶ್ಯ ಕಾಣಿಸಿದೆ. ಆದರೆ ಆ ದೃಶ್ಯದಲ್ಲಿ ಇರುವ ನಟಿ ಯಾರು ಎಂಬುದು ಸ್ಪಷ್ಟವಾಗಿಲ್ಲ. ಟಾಕ್ಸಿಕ್ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಮಾತ್ರವಲ್ಲದೆ ನಯನ್ತಾರಾ, ಕಿಯಾರಾ ಅಡ್ವಾಣಿ, ತಾರಾ ಸುತಾರಿಯಾ, ಹುಮಾ ಕುರೇಶಿ ಮುಂತಾದ ನಟಿಯರು ಅಭಿನಯಿಸಿದ್ದಾರೆ. ಈ ಚಿತ್ರದ ಟೀಸರ್ ನಲ್ಲಿ ಯಾವುದೇ ನಟಿಯ ಮುಖ ಸ್ಪಷ್ಟವಾಗಿ ಕಾಣಿಸಿಲ್ಲ. ಆದರೆ ಕೆಲವು ಪ್ರೇಕ್ಷಕರು ಬಹಳ ಸೂಕ್ಷ್ಮವಾಗಿ ಗಮನಿಸಿ ಯಾವ ದೃಶ್ಯದಲ್ಲಿ ಯಾರಿದ್ದಾರೆ ಎಂಬುದನ್ನು ಪತ್ತೆ ಹಚ್ಚುತ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಯಾವುದೇ ಗಾಡ್ ಫಾದರ್ ಇಲ್ಲದೆ ಕೇವಲ ಸ್ವಂತ ಪರಿಶ್ರಮ ಮತ್ತು ಅಮೋಘ ನಟನೆಯ ಮೂಲಕ ಇಂದು ಭಾರತೀಯ ಚಿತ್ರರಂಗದ ಅಪ್ರತಿಮ ನಾಯಕನಾಗಿ ಬೆಳೆದು ನಿಂತವರು ಕಿಚ್ಚ ಸುದೀಪ್. ಸ್ಯಾಂಡಲ್ವುಡ್ನಿಂದ ಆರಂಭವಾದ ಇವರ ಪಯಣ ಇಂದು ಬಾಲಿವುಡ್, ಕಾಲಿವುಡ್ ಮತ್ತು ಟಾಲಿವುಡ್ ವರೆಗೆ ಪಸರಿಸಿದೆ. ಆದರೆ ಇಂತಹ ಸುದೀಪ್ ಅವರು ನಟ ಉಪೇಂದ್ರ ಚಿತ್ರರಂಗಕ್ಕೆ ಕಾಲಿಟ್ಟಾಗ ನಮಗೆ ಭವಿಷ್ಯವೇ ಇಲ್ಲವೆಂಬಂತೆ ಭಯಪಟ್ಟಿದ್ದ ಕ್ಷಣವನ್ನ ಹಂಚಿಕೊಂಡಿದ್ದಾರೆ. ಖಾಸಗಿ ವಾಹಿನಿಯೊಂದರ ಸಂದರ್ಶನದಲ್ಲಿ ಮಾತನಾಡಿದ್ದ ಅವರು, ನಾನು ಕನ್ನಡ ಚಿತ್ರರಂಗಕ್ಕೆ ಬಂದಾಗ 1996ರಲ್ಲಿ ಸ್ವಲ್ಪನಾದ್ರೂ ನಮ್ಮ ಸಿನಿಮಾದ ಭವಿಷ್ಯದ ಬಗ್ಗೆ ಹೋಪ್ ಇತ್ತು. ಆದರೆ 1997ರಲ್ಲಿ ಮಾತ್ರ ಎಂಟ್ರಿ ಕೊಟ್ರಪ್ಪ ಉಪ್ಪಿ ಸರ್. ಎಂಟೈರ್ ಕರ್ನಾಟಕವನ್ನೇ ಅಲುಗಾಡಿಸಿ ಬಿಟ್ಟರು. ನಮಗೆ ಸಿನಿಮಾದಲ್ಲಿ ಸರ್ವೈವ್ ಆಗ್ತೀವಿ ಎಂಬ ಸ್ವಲ್ಪ ನಂಬಿಕೆಯೂ ಹೋಗಿಬಿಡ್ತು. ನಾವೆಲ್ಲ ಮುಂದಕ್ಕೆ ಹೇಗೆ ಬರ್ತೀವಿ ಎಂಬ ಚಿಂತೆಯಾಗಿತ್ತು. ಕ್ರೇಜ್ ಅಂದರೆ ಈ ತರಹ ಎಂಬಂತೆ ತಿರುಗಿಕೊಂಡಿತ್ತು. ಉಪೇಂದ್ರ ಮಾಡಿದ್ದನ್ನ ಮಾತ್ರ ಜನ ಒಪ್ಕೋತಿದ್ದಾರೆ ಅಂದಾಗ ನಾವು ಎಲ್ಲಿ ಫಿಟ್ ಆಗ್ತೀವಿ ಎಂಬ ಆತಂಕ ಶುರುವಾಗಿತ್ತು. ಉಪೇಂದ್ರ ಸರ್ ತರಹ ಮಾಡೋಕೆ ನಮಗೆ ಆಗೋಲ್ಲ. ಅವರಿಗೆ ಬರವಣಿಗೆ, ನಿರ್ದೇಶನ ಅವರೊಬ್ಬ ಕಂಪ್ಲೀಟ್ ಪ್ಯಾಕೇಜ್ ಆಗಿದ್ದಾರೆ. ಅದು ನಮ್ಮಿಂದ ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ 12 ಸೀಸನ್ಗಳು ಮುಗಿದಿವೆ. ಈ 12 ಸೀಸನ್ಗಳಲ್ಲಿ ಅತಿ ಹೆಚ್ಚು ಹೈಪ್, ಅತಿ ಹೆಚ್ಚು ಜನಪ್ರಿಯತೆ ಪಡೆದಿರುವ ಸ್ಪರ್ಧಿ ಗಿಲ್ಲಿ ನಟ. ಕೋಟಿ ಕೋಟಿ ಕನ್ನಡಿಗರ ಮತ ಪಡೆದು ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ 12ರ ವಿನ್ನರ್ ಆದರು. ವಿಜೇತರಾದ ಮೇಲೂ ಗಿಲ್ಲಿ ನಟ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಒಂದಲ್ಲೊಂದು ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಯಾಗಿ ಭೇಟಿ ನೀಡುತ್ತಲೇ ಇದ್ದಾರೆ. ಹೀಗಿರುವಾಗಲೇ ಗಿಲ್ಲಿ ಜೊತೆ ಸಿನಿಮಾ ಮಾಡ್ತೀನಿ ಎಂದಿದ್ದಾರೆ ನಟ, ನಿರ್ದೇಶಕ, ನಿರ್ಮಾಪಕ ತರುಣ್ ಸುಧೀರ್. ಗಿಲ್ಲಿ ಬಿಗ್ ಬಾಸ್ಗೆ ಹೋಗುವ ಮುನ್ನವೇ ನನ್ನನ್ನ ಭೇಟಿ ಮಾಡಿದ್ರು. ಒಂದು ಪಿಕ್ಚರ್ ಮಾಡೋಣ ಎಂದಿದ್ದರು. ಗಿಲ್ಲಿ ಯೂಟ್ಯೂಬ್ ಮಾಡುವಾಗಿಂದಲೂ ನನಗೆ ಇಷ್ಟ. ಗಿಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ದವರು. ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಟ್ಟವರು.
ಹೀಗಾಗಿ ಗಿಲ್ಲಿ ಮೇಲೆ ನನಗೆ ವಿಶೇಷವಾದ ಪ್ರೀತಿ ಇತ್ತು ಎಂದು ಮಾಧ್ಯಮವೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ತರುಣ್ ಸುಧೀರ್ ಹೇಳಿದ್ದಾರೆ. ಆಕ್ಟಿಂಗ್ ಮಾಡೋದು ಇದ್ದೇ ಇದೆ, ರೈಟಿಂಗ್ ಮಾಡೋದಿದ್ದರೆ ಮಾಡು, ನಮಗೆ ಡೈರೆಕ್ಟರ್ಸ್ ಜಾಸ್ತಿ ಬೇಕು ಅಂತ ಗಿಲ್ಲಿಗೆ ಹೇಳಿದ್ದೆ. ಹ್ಞೂ ಅಣ್ಣ ಮಾಡ್ತೀನಿ ಎಂದಿದ್ದರು ಗಿಲ್ಲಿ ಎಂದು ಹಳೆ ಮಾತುಕತೆಯನ್ನ ತರುಣ್ ಸುಧೀರ್ ನೆನಪಿಸಿಕೊಂಡಿದ್ದಾರೆ. ಕಲರ್ಸ್ ಕನ್ನಡ ವಾಹಿನಿಯ ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ 12 ಮುಕ್ತಾಯಗೊಂಡ ಬಳಿಕ ಸ್ಪರ್ಧಿಗಳ ರಿಯೂನಿಯನ್ ಕಾರ್ಯಕ್ರಮವಾದ ದೊಡ್ಡ ಮನೆ ಹಬ್ಬವನ್ನ ಇತ್ತೀಚೆಗೆ ಪ್ರಸಾರ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸೀಸನ್ 12ರ ಸ್ಪರ್ಧಿಗಳೆಲ್ಲ ಭಾಗವಹಿಸಿದ್ದರು. ನಿರೂಪಕಿ ಜಾಹ್ನವಿ ಕೂಡ ಭಾಗವಹಿಸಿದ್ದರು. ಆದರೆ ಕಾರ್ಯಕ್ರಮದ ಕೊನೆಯವರೆಗೂ ಜಾಹ್ನವಿ ಅಲ್ಲಿ ಉಳಿದಿರಲಿಲ್ಲ ಎಂಬುದು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ಊಹಾಪೋಹಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಇದೀಗ ಜಾಹ್ನವಿ ರಿಯಾಕ್ಟ್ ಮಾಡಿದ್ದಾರೆ. ನಾನು ಬಿಗ್ ಬಾಸ್ ಫಿನಾಲೆಗೆ ಹೋಗಿರ್ಲಿಲ್ಲ, ಯಾಕಂದ್ರೆ ಸಕಲೇಶ್ಪುರದಲ್ಲಿ ಮದುವೆ ಇತ್ತು. ಹಾಗಾಗಿ ಪರ್ಮಿಷನ್ ತಗೊಂಡು ನಾನು ಫಿನಾಲೆಗೆ ಹೋಗಿರ್ಲಿಲ್ಲ. ಬಳಿಕ ದೊಡ್ಡ ಮನೆ ಹಬ್ಬಕ್ಕೆ ಕರೆದಾಗ ನಾನು ಹೋಗಿದ್ದೆ. ಅವತ್ತು ಸಂಕಷ್ಟಹರ ಚತುರ್ಥಿ ಇತ್ತು. ಸ್ಟೇಜ್ ಮೇಲೆ ಕರೆದು ಮಾತನಾಡಿ ಬಂದು ಕೂತ್ಕೊಂಡಾಗ ನನಗೆ ಯಾಕೋ ತಲೆನೋವು ಶುರುವಾಯಿತು. ಬೆಳಿಗ್ಗೆ 4 ಗಂಟೆಗೆ ಎದ್ದಿದ್ದೆ. ಮತ್ತೆ ಪ್ರೋಗ್ರಾಮ್ಗೆ ಬೆಳಿಗ್ಗೆ 7 ಗಂಟೆಗೆ ಹೋಗಿದ್ದೆ. ನನಗೆ ಸಾಮಾನ್ಯವಾಗಿ ಟಯರ್ಡ್ ಆದಾಗ ಶುಗರ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಆದ್ರೆ ಆವತ್ತು ಯಾಕೋ ಕೂರೋದಕ್ಕೆ ಆಗಲಿಲ್ಲ. ಸ್ವಲ್ಪ ಹೊತ್ತು ನಾನು ಅಲ್ಲಿ ರೆಸ್ಟ್ ಮಾಡಿದೆ, ಆದರೂ ಕಂಟ್ರೋಲ್ಗೆ ಬರಲಿಲ್ಲ. ಆಮೇಲೆ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಡ್ರಿಪ್ ಹಾಕ್ಸಿ ಮನೆಗೆ ಡ್ರಾಪ್ ಮಾಡಲಾಯಿತು. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನನ್ನು ಯಾವುದಕ್ಕೋ ಕನೆಕ್ಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಬ್ರೇಕ್ ಹಾಕಲೇಬೇಕು. ನಾನು ಫೇಕ್ ನ್ಯೂಸ್ ಹರಡುವವರ ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದೇನೆ ಎಂದಿದ್ದಾರೆ ಜಾಹ್ನವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.